ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಕೇರಳ ಸ್ಟೈಲಲ್ಲಿ ಉಣ್ಣಿಯಪ್ಪ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಸಿಹಿ ಪಡ್ಡು ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು ನಿಮಗೆ ಸಿಹಿ ಪಡ್ಡು ಮಾಡುವ ಕಾವಲಿ ಇಲ್ಲದೆ ಯಾವ ರೀತಿ ಮಾಡೋದು ಅಂತಾನು ಹೇಳಿಕೊಡ್ತಾ ಇದ್ದೀನಿ. ಎರಡು ವಿಧಾನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಉಣ್ಣಿಯಪ್ಪದ ಕಾವಲಿಯಲ್ಲಿ ಯಾವ ರೀತಿ ಮಾಡೋದು, ಅದೇ ರೀತಿ ಉಣ್ಣಿಯಪ್ಪದ ಕಾವಲಿ ಇಲ್ಲದೆ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಒಳ್ಳೆ ಸಾಫ್ಟ್ ಆಗಿರುವ ಅಂದ್ರೆ ಮೃದು ಆಗಿರುವಂತ ಉಣ್ಣಿಯಪ್ಪ ರೆಸಿಪಿ ಇಲ್ಲಿದೆ, ನೋಡಿ ಬನ್ನಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಬನ್ನಿ ನಮ್ಮ ಈ ಸಿಹಿ ಪಡ್ಡು ಅಥವಾ ಉಣ್ಣಿಯಪ್ಪ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಅಂದ್ರೆ 250 ml ಕಪ್ಪಲ್ಲಿ 1 ಕಪ್. ಇದನ್ನ ಚೆನ್ನಾಗಿ ತೊಳೆದು ನಾನಿಲ್ಲಿ 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನೆಂದೆಲ್ಲ ರೆಡಿ ಆಗಿದೆ ನೋಡಿ. ಈ ರೀತಿ ಮುಟ್ಟುವಾಗ ಅದು ಹುಡಿ ಆಗಿರ್ಬೇಕು. 4 ಗಂಟೆ ಹೊತ್ತು ನೆನೆಸಿದ್ರೆ ಸಾಕು. ಇನ್ನೇನ್ ಮಾಡ್ಬೇಕಂದ್ರೆ ಒಂದು ಜರಡಿಯಲ್ಲಿ ಈ ರೀತಿ ಇದನ್ನ ಸೋಸ್ಬೇಕು. ಯಾಕಂದ್ರೆ ನಮ್ಗೆ ಇದ್ರ ನೀರು ಬೇಡ. ಈ ರೀತಿ ಸೋಸಿ ಇದ್ರಲ್ಲಿರುವ ನೀರೆಲ್ಲ ತೆಗಿಬೇಕು, ಎಕ್ಸ್ಟ್ರಾ ಇರುವ ನೀರೆಲ್ಲ ತೆಗಿಬೇಕು ನೋಡಿ. ಇದನ್ನ ಈ ರೀತಿ ಇಟ್ಬಿಟ್ರೆ ಆಯ್ತು. ಅಂದ್ರೆ ನಾವು ಇದನ್ನ ರುಬ್ಬೋದು ನೀರಲ್ಲ, ಬೆಲ್ಲದ ಪಾಕದಲ್ಲಿ. ನಾವು ಇನ್ನು ಬೆಲ್ಲದ ಪಾಕ ರೆಡಿ ಮಾಡೋಣ. ಅಷ್ಟು ಹೊತ್ತು ಇದು ಇದೇ ರೀತಿ ಇರ್ಲಿ. ಇಲ್ಲಿ ನೋಡಿ, ನಾನಿಲ್ಲಿ ಬೆಲ್ಲದ ಹುಡಿ ಮಾಡಿಟ್ಟ ಬೆಲ್ಲ 1 ಕಪ್ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಬಿಟ್ಟು ಇದನ್ನ ಬಿಸಿ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಕರಗಿಸ್ಬೇಕು, ಅಷ್ಟೇ ಸಾಕು. ನೋಡಿ, ನಮ್ಮ ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ. ಪಾಕ ಅಲ್ಲ, ಜಸ್ಟ್ ಸಿರಪ್ ಅಂತ ಹೇಳ್ಬೋದು. ಅಂದ್ರೆ ಪಾಕ ಏನು ಬರೋದು ಬೇಡ, ಕರಗಿದ್ರೆ ಸಾಕು ನೀರಲ್ಲಿ ಬೆಲ್ಲ. ನೋಡಿ ಈ ರೀತಿ ಇರ್ಬೇಕು, ದಪ್ಪ ಏನು ಬರೋದು ಬೇಡ. ನೋಡಿ ಈ ರೀತಿ ಇದ್ರೆ ಸಾಕು. ಆಮೇಲೆ ನಾನಿಲ್ಲಿ ನೆನೆಸಿ ಅದನ್ನ ನೀರೆಲ್ಲ ಹೋಗೋದಿಕ್ಕಿಟ್ಟಂತ ಅಕ್ಕಿಯನ್ನ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಆಮೇಲೆ ಒಂದು 4 ಏಲಕ್ಕಿನೂ ಹಾಕ್ತಾ ಇದ್ದೀನಿ ರುಬ್ಬುವಾಗ. ಅದ್ರ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. 4 ಏಲಕ್ಕಿ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ. ಇನ್ನು ಇದನ್ನ ರುಬ್ಬೋದು ನಮ್ಮ ಬೆಲ್ಲದ ಪಾಕದಲ್ಲಿ. ಅದನ್ನ ಈ ರೀತಿ ಸೋಸಿ ತಗೋಬೇಕು, ಏನಾದ್ರೂ ಕಸ ಇದ್ರೆ ಹೋಗ್ಬಿಡುತ್ತೆ. ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ ನಾನು ಇವಾಗ. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ನಮ್ಮ ಹಿಟ್ಟು ರೆಡಿ ಆಗಿದೆ. ರುಬ್ಬುವಾಗ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟುವಾಗ ಸಣ್ಣ ಚಿರೋಟಿ ರವ ಕೈಗೆ ಸಿಕ್ಕಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಮಾತ್ರ ಇರಬೇಕು, ಜಾಸ್ತಿ ಏನು ಬೇಡ. ಇನ್ನು ಇದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ. ಇನ್ನು ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು, ಅಂದ್ರೆ ನಮ್ಮ ಏಲಕ್ಕಿ ಬಾಳೆಹಣ್ಣು ಅಥವಾ ಕದಳಿ ಬಾಳೆಹಣ್ಣು ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ 1 ಅಥವಾ 2 ಹಾಕೋಬಹುದು, ಅದಕ್ಕಿಂತ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನು ರುಬ್ಬಿಟ್ಟ ಹಿಟ್ಟಲ್ಲೇ ಇದನ್ನ ಪುನಃ ರುಬ್ಬಿ ತರ್ತೀನಿ. ನೋಡಿ, ನಮ್ಮ ಬಾಳೆಹಣ್ಣಿನ ಪೇಸ್ಟ್ ಕೂಡ ರೆಡಿ ಆಗಿದೆ. ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಆಗಿ. ನೋಡಿ, ಇವಾಗ ಇಷ್ಟು ದಪ್ಪ ಇದೆ, ಇದು ಸ್ವಲ್ಪ ಜಾಸ್ತಿ ಇದೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಬೇಡ, ಬೆಲ್ಲದ ಪಾಕನೇ ಸೇರಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಇದೆ ನಮ್ಮ ಹಿಟ್ಟು. ಅಂದ್ರೆ ಇದು ಜಾಸ್ತಿ ದಪ್ಪ ಬರಬಾರ್ದು. ಇನ್ನು ಇದಕ್ಕೆ ನಾನು ಬೆಲ್ಲದ ಪಾಕ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಈ ರೀತಿ ಇರ್ಬೇಕು. ನೋಡಿ, ಇವಾಗ ಇದು ಕರೆಕ್ಟ್ ಆಗಿದೆ. ಆದ್ರೆ ನಾವು ಇದನ್ನ ಒಂದು 6 ಗಂಟೆ ಹೊತ್ತು ರೆಸ್ಟ್ ಮಾಡ್ತೀವಿ. ಅವಾಗ ಇದು ದಪ್ಪ ಬರುವ ಚಾನ್ಸ್ ಇರುತ್ತೆ. ಅವಾಗ ನಿಮ್ಗೆ ಬೇಕಿದ್ರೆ ಪುನಃ ಇದನ್ನ ಮಾಡಬಹುದು. 6 ಗಂಟೆ ಹೊತ್ತು ರೆಸ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಓವರ್ ನೈಟ್. ನಾನಿಲ್ಲಿ ರಾತ್ರಿ ಇಡೀ ರೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನೆಕ್ಸ್ಟ್ ಬೆಳಿಗ್ಗೆ ನಾನು ಮಾಡ್ತಾ ಇರೋದು. ರಾತ್ರಿ ರುಬ್ಬಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ, ಕಪ್ಪು ಎಳ್ಳು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಕೊಬ್ಬರಿನೂ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋಬಹುದು. ಇನ್ನು ನೋಡಿ, ಇದು ಸ್ವಲ್ಪ ದಪ್ಪನೇ ಇದೆ. ನಿಮ್ಗೆ ಬೇಕಿದ್ರೆ ಇದು ನೋಡ್ಕೊಂಡು ಸೇರಿಸ್ಬಹುದು. ಬೆಲ್ಲದ ಪಾಕನೇ ಸೇರಿಸ್ಕೊಳ್ಳಿ ಇದಕ್ಕೆ. ಮೊದಲು ನಾನು ಕಾವಲಿಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. 3/4 ಭಾಗದಷ್ಟು ಎಣ್ಣೆ ಹಾಕೊಳ್ಳಿ. ನಾನು ಹಿಟ್ಟಿಗೆ ಒಂದು 1/4 ಕಪ್ ಬೆಲ್ಲದ ಪಾಕ ಹಾಕೊಂಡಿದ್ದೆ. ನೋಡಿ ಈ ರೀತಿ ಇರಬೇಕು. ಒಂದು 3/4 ಭಾಗದಷ್ಟು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ 3/4 ಭಾಗದಷ್ಟು ಹಿಟ್ಟು ಹಾಕೋಬೇಕು ಈ ರೀತಿ. ಆಮೇಲೆ ಇದು ಕೂಡ್ಲೆ ಮೇಲೆ ಬರುತ್ತೆ, ಆವಾಗ್ಲೇ ಇದನ್ನ ತಿರುಗಿಸಿ ಹಾಕೊಳ್ಳಿ ಈ ರೀತಿ. ಅವಾಗ 2 ಬದಿ ಕೂಡ ಒಂದೇ ಶೇಪ್ ಸಿಗುತ್ತೆ ನಮಗೆ, ರೌಂಡ್ ಶೇಪ್ ಅಲ್ಲಿ ಬರುತ್ತೆ ಕೂಡ್ಲೆ. ಅಂದ್ರೆ ಒಂದು ಬದಿ ಫ್ರೈ ಆಗೋದಿಕ್ಕೆ ವೆಯ್ಟ್ ಮಾಡಬೇಡಿ. ನೋಡಿ, ಇವಾಗ ಎಲ್ಲ 2 ಬದಿ ಕೂಡ ಫ್ರೈ ಆಗಿ ಇಲ್ಲಿ ರೆಡಿ ಆಗಿದೆ. ಅಂದ್ರೆ ನಾನಿಲ್ಲಿ ಮೊದಲು ನಿಮಗೆ ಉಣ್ಣಿಯಪ್ಪ ಮಾಡುವ ಕಾವಲಿಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇರೋದು. 2 ವಿಧಾನ ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು. ನೋಡಿ ಈ ರೀತಿ ಇದನ್ನ ಫ್ರೈ ಆದ ಕೂಡಲೇ ತೆಗ್ದ್ಬಿಡಿ ಈ ರೀತಿ.
ನೋಡಿ ನಾವು ಇದು ಕಾವಲಿಯಲ್ಲಿ ಮಾಡಿರುವಂತ ಉಣ್ಣಿಯಪ್ಪ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ, ಮೃದುವಾಗಿ ಬಂದಿದೆ. ನೋಡಿ ಈ ರೀತಿ ಇದೆ. ಸೈಜ್ ಎಲ್ಲ ನೋಡ್ಕೊಳ್ಳಿ, ಕರೆಕ್ಟ್ ಸಣ್ಣ ಸೈಜ್ ಅಲ್ಲಿ ಮಾಡಿರುವಂತದ್ದು ಇದು. ನೋಡಿ ಈ ರೀತಿ ಇದೆ. ಇನ್ನು ನಾನು ನಿಮಗೆ ಉಣ್ಣಿಯಪ್ಪದ ಕಾವಲಿ ಇಲ್ಲದೆ ಯಾವ ರೀತಿ ಮಾಡಬಹುದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ ನಾನೊಂದು ಪ್ಯಾನ್ ಅಲ್ಲಿ ಕಡಾಯಿಯಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ನಾನು ಅದೇ ಎಣ್ಣೆ ಉಪಯೋಗಿಸ್ತಾ ಇರೋದು. ಅದಕ್ಕೆ ನೋಡಿ ಈ ರೀತಿಯ ಒಂದು ಸೌಟು ಬೇಕು. ನೋಡಿ ಈ ರೀತಿ ಅಂದ್ರೆ ಸಣ್ಣಕ್ಕಿರ್ಬೇಕು, ನಮ್ಮ ಉಣ್ಣಿಯಪ್ಪದ ಶೇಪ್ ಅಲ್ಲೇ ಇರುವಂತ ಒಂದು ಸೌಟು ತಗೊಳ್ಳಿ ಈ ರೀತಿಯದ್ದು. ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಡ್ಬೇಕು. ಅಂದ್ರೆ ಕಾವಲಿ ಅದರ ಸೌಟು ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ನಮ್ಮ ಹಿಟ್ಟು ಹಾಕೊಳ್ಳಿ ಇದಕ್ಕೆ. ನೋಡಿ ಈ ರೀತಿ ಅದ್ರ ಎಣ್ಣೆಯಲ್ಲೇ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಚೆ ಈಚೆ ಅಲ್ಗಾಡಿಸ್ತಾ ಇರ್ಬೇಕು. ಫಸ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಎದ್ದು ಬರೋದಿಕ್ಕೆ, ಯಾಕಂದ್ರೆ ಅಷ್ಟು ಬಿಸಿ ಆಗಿರೋದಿಲ್ಲ. ಆಮೇಲೆ ನಾವು ಆ ಬಿಸಿ ಎಣ್ಣೆಯಲ್ಲೇ ಹಾಕುವಾಗ ನಮ್ಗೆ ಸುಲಭವಾಗಿ ಅದು ಎದ್ದು ಬರುತ್ತೆ. ನೋಡಿ ಈ ರೀತಿ ತೊಂದ್ರೆ ಇಲ್ಲ. ನೋಡಿ ಈ ರೀತಿ ಫೋರ್ಕ್ ಉಪಯೋಗಿಸಿ ಅದನ್ನ ತಿರುಗಿಸಿ ಹಾಕ್ಬಿಟ್ಟು ಪುನಃ ಎಣ್ಣೆಗೆ ಬಿಟ್ಬಿಡಿ. ಆಮೇಲೆ ಪುನಃ ನೆಕ್ಸ್ಟ್ ಅದೇ ಸೌಟಲ್ಲಿ ಪುನಃ ಒಂದು ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇದು ಫ್ರೈ ಆಗುತ್ತೆ. ಇದೇ ರೀತಿ ನಮ್ಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ ಈ ರೀತಿ. ಆಮೇಲೆ ಇದನ್ನ ತೆಗ್ಬಿಡಿ. ನೋಡಿ ಉಣ್ಣಿಯಪ್ಪದ ಶೇಪ್ ಅಲ್ಲೇ ನಮಗೆ ಸಿಕ್ಕಿದೆ. ನೋಡಿ ಉಣ್ಣಿಯಪ್ಪದ ಕಾವಲಿ ಇಲ್ಲದಿದ್ರು ನಮಗೆ ಉಣ್ಣಿಯಪ್ಪ ಮಾಡಬಹುದು ಅಂತ ನಾನು ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ಹೇಳಿಕೊಡ್ತಾ ಇರೋದು. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಪುನಃ ಅದು ಸ್ವಲ್ಪ ಫ್ರೈ ಆದ ಕೂಡಲೇ, ಇಲ್ಲಾಂದ್ರೆ ಅದೇ ಮೇಲೆ ಬರುತ್ತೆ, ಬಂದಿಲ್ಲ ಅಂದ್ರೆ ಒಂದು ಫೋರ್ಕ್ ಏನಾದ್ರೂ ಉಪಯೋಗಿಸಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ತುಂಬಾ ಸುಲಭವಾಗಿ ಮಾಡ್ಬೋದು. ಅಂದ್ರೆ ಈ ಸೌಟು ಬಿಸಿ ಬಿಸಿ ಆಗಿರುತ್ತೆ, ಯಾಕಂದ್ರೆ ನಾವು ಎಣ್ಣೆಯಲ್ಲೇ ಇಡ್ತೀವಿ, ಆದ ಕಾರಣ ಒಂದು ಬಟ್ಟೆ ಏನಾದ್ರೂ ತಗೊಳ್ಳಿ. ನೋಡಿ ಈ ರೀತಿ. ಅಂದ್ರೆ ಇದು ಉಣ್ಣಿಯಪ್ಪ ಕಾವಲಿ ಇಲ್ಲದವರಿಗೋಸ್ಕರ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ಕೆಲವು ರೂಮಲ್ಲೆಲ್ಲ ಇರೋರಿಗೆ ಈ ಎಲ್ಲ ಪಾತ್ರ ಇರಲ್ಲ, ಅಂತವರಿಗೆಲ್ಲ ಈ ಟ್ರಿಕ್ಸ್ ಉಪಕಾರ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಉಣ್ಣಿಯಪ್ಪ ತಿನ್ಬೇಕು ಅಂತ ಇದ್ರೆ ಈ ರೀತಿ ಎಲ್ಲ ಟ್ರೈ ಮಾಡ್ಬೋದು ರೂಮಲ್ಲೆಲ್ಲ ಇರೋರಿಗೆ. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಸುಲಭವಾಗಿ ಮಾಡ್ಬೋದು ಈ ರೀತಿ ಒಂದೊಂದಾಗಿ. ಅಂದ್ರೆ ಉಣ್ಣಿಯಪ್ಪ ಕಾವಲಿಯಲ್ಲಿ ನಮಗೆ ಒಟ್ಟಿಗೆ ಮಾಡ್ಬೋದು, ಇದರಲ್ಲಿ ಒಂದೊಂದಾಗಿ ಮಾಡ್ಬೇಕಾಗುತ್ತೆ. ನೋಡಿ ಬೇಗ ಬೇಗ ಮಾಡ್ಬೋದು. ಒಂದು ಮಾಡ್ಬಿಟ್ಟು ಬೇಗ ಮೇಲ್ಗಡೆ ಎದ್ದು ಬಂದ್ರೆ ಅದು ಬೇಗ ಆಗುತ್ತೆ. ನೋಡಿ ಈ ರೀತಿ ಮಾಡಿದ್ರೆ ಆಯ್ತು. ನೋಡಿ ಇಲ್ಲಿ ನಮ್ಮ ಉಣ್ಣಿಯಪ್ಪ ಎಲ್ಲ ರೆಡಿ ಆಗಿದೆ. ಎರಡು ವಿಧಾನದಲ್ಲಿ ಮಾಡಿರೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರ ವ್ಯತ್ಯಾಸ ನೋಡೋದಿಕ್ಕೆ. ನೋಡಿ ಇದು ನಾವು ಉಣ್ಣಿಯಪ್ಪ ಇಲ್ಲದ ಕಾವಲಿ, ಇದು ಉಣ್ಣಿಯಪ್ಪದ ಕಾವಲಿಯಲ್ಲಿ ಮಾಡಿರೋದು. ಏನಾದ್ರೂ ಸೈಜ್ ಅಲ್ಲಿ ವ್ಯತ್ಯಾಸ ಇದೆಯಾ ನೋಡಿ, ಕರೆಕ್ಟ್ ಆಗಿದೆ. ಎರಡು ಕೂಡ ಒಂದೇ ರೀತಿ ಇದೆ. ನೋಡಿ ಒಳ್ಳೆ ಸಾಫ್ಟ್ ಆಗಿದೆ. ನಂಗೆ ಉಣ್ಣಿಯಪ್ಪದ ಕಾವಲಿಗಿಂತಲೂ ಉಣ್ಣಿಯಪ್ಪದ ಕಾವಲಿ ಇಲ್ಲದೆ ಮಾಡಿರುವ ಪಡ್ಡು ತುಂಬಾ ಮೃದುವಾಗಿ ಬಂದಿದೆ. ನೋಡಿ ಈ ರೀತಿ ಇದೆ. ಅಂದ್ರೆ ಇದು ಉಣ್ಣಿಯಪ್ಪದ ಕಾವಲಿ ಯಾರತ್ರ ಇಲ್ವೋ ಅವರು ಮಾತ್ರ ಇದನ್ನ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ನಮಗೆ ಮಾಡ್ಬೋದು ಈ ರೀತಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.